ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಮಂಗಳಕರವಾದಂತಹ ಕಾಲ ಈ ಚಾತುರ್ಮಾಸ್ಯ ಕಾಲ. ಈ ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ಹೆಚ್ಚಿನ ಪುಣ್ಯವನ್ನು ನಾವು ಸಂಪಾದನೆಯನ್ನು ಮಾಡಬೇಕು. ಅದರಲ್ಲಿಯೂ ಕೂಡ ದಿನದಿಂದ ದಿನಕ್ಕೆ ಪುಣ್ಯದ ರಾಶಿಯೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ವರಾಹ ಪುರಾಣದಲ್ಲಿ ಸಾಕ್ಷಾತ್ ವರಾಹರೂಪಿ ಭಗವಂತನೇ ತಾನು ತಿಳಿಸ್ತಾನೆ. ಚಾತುರ್ಮಾಸ್ಯೇಪಿ ಪುಣ್ಯಸ್ಯ ವೃದ್ಧಿಸ್ಯಾತು ದಿನೇ ದಿನೇ ಅಂತ ಹೇಳಿ. ಆದ್ದರಿಂದ ಪ್ರತಿದಿನವೂ ಕೂಡ ಪುಣ್ಯ ಹೆಚ್ಚಾಗ್ತಾ ಇರೋದರಿಂದ ನಾವು ಹೆಚ್ಚಿನ ಪುಣ್ಯವನ್ನು ಪ್ರತಿದಿನವೂ ಕೂಡ ಸಂಪಾದನೆಯನ್ನು ಮಾಡಬೇಕು. ವಿಶೇಷವಾಗಿ ದೇವರ ನಾಮಸ್ಮರಣೆಯಿಂದ ಹೆಚ್ಚಿನ ಫಲ ಪ್ರಾಪ್ತಿಯಾಗ್ತದೆ. ಆ ಭಗವಂತನ ನಾಮಗಳನ್ನು ವರಾಹರೂಪಿ ಭಗವಂತನೇ ಸ್ವಯಂ ತಾನು ತಿಳಿಸಿದಂತಹ ನಾಮಗಳ ಉಚ್ಚಾರಣೆಯನ್ನು ಪ್ರತಿನಿತ್ಯವೂ ಕೂಡ ಮಾಡಬೇಕು. ಧರಣಿ ದೇವಿ ಇನ್ನು ದಿವ್ಯವಾದಂತಹ ನಾಮಗಳನ್ನು ಉಪದೇಶ ಮಾಡು ಎಂಬುದಾಗಿ ಕೇಳಿದಾಗ ಭಗವಂತ ಅವಶ್ಯವಾಗಿ ಮಾಡ್ತೇನೆ ಅಂತ ಹೇಳಿ ಭಗವಂತ ತಾನು ತನ್ನ 108 ನಾಮಗಳನ್ನು ಹೇಳಿದ್ದಾನೆ. ಅವುಗಳನ್ನು ನಾವು ಪ್ರತಿನಿತ್ಯವೂ ಕೂಡ ಪಠನೆಯನ್ನು ಮಾಡ್ತಾ, ಶ್ರವಣವನ್ನು ಮಾಡ್ತಾ, ಹೀಗೆ ಅನೇಕ ಸತ್ಕರ್ಮಗಳನ್ನು ಮಾಡ್ತಾ ಪುಣ್ಯ ಸಂಪಾದನೆ ಮಾಡೋಣ. ಹರಿ ಓಂ. ಧರಣ್ಯುವಾಚ ಶ್ರುತಾನ್ಯೇತಾನಿ ಸರ್ವಾಣಿ ಶುಭಾನಿ ಜಗತಃ ಪತೆ ನಾಮ್ನಾಂ ಅಷ್ಟಶತಂ ದಿವ್ಯಂ ಶ್ರೋತುಂ ಕೌತೂಹಲಂ ಹಿ ಮೇ. ಶ್ರೀವರಾಹ ಉವಾಚ ಅಯಮೇವ ಪುರಾ ಪ್ರಶ್ನಃ ಕೃತಶ್ಚಂದ್ರಾರ್ಧಮೌಲಿನಾ ನ ತಸ್ಯಾಪಿ ಮಯಾ ಖ್ಯಾತೋ ರಹಸ್ಯತ್ವಾತ್ ಶುಚಿಸ್ಮಿತೆ. ಪಂಚಾಸಿ ಮತ್ಪ್ರಿಯಾ ದೇವಿ ಮದ್ಭಕ್ತಾ ಮತ್ಪರಾಯಣ ಅತಃ ಸರ್ವಾಚ್ಚ ಸರ್ವೇಶಿ ವಿಶಿಷ್ಟೇತಿ ಮೇ ಮತಿಃ. ಅಸಂಖ್ಯಾನಿ ವಿಶಾಲಾಕ್ಷಿ ಮಮ ನಾಮಾನಿ ತೇಷು ವೈ ಸಹಸ್ರಾಣಿ ತು ಮುಖ್ಯಾನಿ ತೇಷ್ವಪ್ಯಷ್ಟಶತಾನಿ ಚ. ತೇಭ್ಯಶ್ಚಾನ್ಯಾನಿ ನಾಮಾನಿ ಮತ್ಪ್ರಿಯಾಣಿ ನ ಹಿ ಪ್ರಿಯೇ ತಸ್ಮಾತ್ ತಾನ್ಯೇವ ವಕ್ಷ್ಯಾಮಿ ತ್ವಯ್ಯನುಗ್ರಹ ಕಾಮ್ಯಯಾ. ಸುನಾಮ್ ಅಷ್ಟಶತಸ್ಯಾಸ್ಯಾಂ ದೇವತಾ ಮಧುಸೂದನಃ ಋಷಿರ್ಯಜ್ಞವರಾಹೋಹಂ ಛಂದೋನುಷ್ಟು ಪ್ರಕೀರ್ತಿತಂ. ನಾರಾಯಣೋ ನರಃ ಶೌರಿಃ ಚಕ್ರಪಾಣಿರ್ಜನಾರ್ದನಃ ವಾಸುದೇವೋ ಜಗದ್ಯೋನಿಃ ವಾಮನೋ ಜ್ಞಾನಪಂಜರಃ. ಶ್ರೀವಲ್ಲಭೋ ಜಗನ್ನಾಥಃ ಚತುರ್ಮೂರ್ತಿಶ್ಚತುರ್ಭುಜಃ ದೇವಕೇಶೋ ಹೃಷೀಕೇಶಃ ಶಂಕರೋ ಗರುಡಧ್ವಜಃ. ನಾರಸಿಂಹೋ ಮಹಾದೇವಃ ಸ್ವಯಂಭೂರ್ಭುವನೇಶ್ವರಃ ಶ್ರೀಧರೋ ದೇವಕೀಪುತ್ರಃ ಪಾರ್ಥಸಾರಥಿರಚ್ಯುತಃ. ಶಂಖಪಾಣಿಃ ಪರಂಜ್ಯೋತಿಃ ಆತ್ಮಜ್ಯೋತಿರಚಂಚಲಃ ಶ್ರೀವತ್ಸಾಂಖ್ಯೋऽಖಿಲಾಧಾರಃ ಸರ್ವಲೋಕಪತಿಃ ಪ್ರಭುಃ. ತ್ರಿವಿಕ್ರಮಸ್ತ್ರಿಕಾಲಜ್ಞಃ ತ್ರಿಧಾಮಾ ಕರುಣಾಕರಃ ಸರ್ವಜ್ಞಃ ಸರ್ವಗಃ ಸರ್ವಃ ಸರ್ವೇಶಃ ಸರ್ವಸಾಕ್ಷಿಕಃ. ಹಯಗ್ರೀವೋ ಹರಿಶ್ರಾಂಗೀ ಹಲೀಶೇಷೋ ಹಲಾಯುಧಃ ಸಹಸ್ರಬಾಹುರವ್ಯಕ್ತಃ ಸಹಸ್ರಾಕ್ಷೋಕ್ಷರಃ ಕ್ಷರಃ. ಗಜೇಂದ್ರಘ್ನೋ ಗಜಾರ್ತಿಘ್ನಃ ಕೇಶವಃ ಕೇಶಿಮರ್ದನಃ ಕೈಟಭಾರಿರವಿದ್ಯಾರಿಃ ಕಾಮದಃ ಕಮಲೇಕ್ಷಣಃ. ಕಂಸಶತ್ರುರಘಶತ್ರುಃ ಕಾಕುಸ್ಥಃ
ಖಗವಾಹನಃ ನೀಲಾಂಬುದದ್ಯುತಿರ್ನಿತ್ಯೋ ನಿತ್ಯತೃಪ್ತೋ ನಿರಾಶ್ರಯಃ ನಿತ್ಯಾನಂದಸ್ಸುರಾಧ್ಯಕ್ಷೋ ನಿರ್ವಿಕಲ್ಪೋ ನಿರಂಜನಃ ಬ್ರಹ್ಮಣ್ಯಃ ಪೃಥಿವೀನಾಥಃ ಪೀತವಾಸಃ ಗುಹಾಶಯಃ ವೇದಗರ್ಭೋ ವಿಭುರ್ವಿಷ್ಣುಃ ಶ್ರೀಮಾನ್ ತ್ರೈಲೋಕ್ಯಭೂಷಣಃ ಯಜ್ಞಮೂರ್ತಿರಮೇಯಾತ್ಮಾ ವರದೋ ವಾಯುವಾಹನಃ ಜಿತೇಂದ್ರಿಯೋ ಜಿತಕ್ರೋಧಃ ಸಮದೃಷ್ಟಿಃ ಸನಾತನಃ ಭಕ್ತಪ್ರಿಯೋ ಜಗತ್ಪೂಜ್ಯಃ ಪರಮಾತ್ಮಾ ಸುರಾಂತಿಕಃ ಅಂತಕಃ ಸರ್ವಲೋಕಾನಾಂ ಅನಂತೋऽನಂತವಿಕ್ರಮಃ ಮಾಯಾಧರೋ ನಿರಾಧಾರಃ ಸರ್ವಾಧಾರೋ ಧರಾಧರಃ ನಿಷ್ಕಲಂಕೋ ನಿರಾಭಾಸೋ ನಿಷ್ಪ್ರಪಂಚೋ ನಿರಾಮಯಃ ಭಕ್ತವಶ್ಯೋ ಮಹೋದರಃ ಪುಣ್ಯಕೀರ್ತಿಃ ಪುರಾತನಃ ಎಂಬುದಾಗಿ ನಾರಾಯಣೋ ನರಶೌರಿಃ ಚಕ್ರಪಾಣಿರ್ಜನಾರ್ದನಃ ಅಂತ ಪ್ರಾರಂಭವಾಗಿ ಭಕ್ತವಶ್ಯೋ ಮಹೋದರಃ ಪುಣ್ಯಕೀರ್ತಿ ಪುರಾತನಃ ಇಲ್ಲಿವರೆಗೂ ಭಗವಂತನ 108 ನಾಮಗಳನ್ನು ಸ್ವಯಂ ವರಾಹರೂಪಿ ಭಗವಂತ ತಾನೇ ತಿಳಿಸಿದ್ದಾನೆ. ಅವುಗಳ ಫಲವನ್ನು ಮುಂದೆ ತಿಳಿಸ್ತಾ ಹೋಗ್ತಾರೆ. ಇತಿ ತ್ರೈಲೋಕ್ಯನಾಥಸ್ಯ ವಿಷ್ಣೋರ್ಮಮ ವರಾನನೆ ನಾಮ್ನಾಂ ಅಷ್ಟಶತಂ ದಿವ್ಯಂ ಅಶೇಷೇಣ ಪ್ರಕೀರ್ತಿತಂ ಯಃ ಪಠೇತ್ ಶೃಣುಯಾದ್ವಾಪಿ ನಿತ್ಯಮೇತತ್ ಸಮಾಹಿತಃ ಸರ್ವಾನ್ ಕಾಮಾನ್ ಅವಾಪ್ನೋತಿ ಸರ್ವಯಜ್ಞಫಲಂ ಲಭೇತ್ ಸರ್ವದಾನೇಷು ಯತ್ ಪುಣ್ಯಂ ಸರ್ವತೀರ್ಥೇಷು ಯತ್ ಫಲಂ ತತ್ಫಲಂ ಲಭತೆ ಧಾತ್ರಿ ಮಯಿ ಭಕ್ತಿಂ ಚ ದುರ್ಲಭಾಂ ಮಹಾಪಾತಕಯುಕ್ತೋಪಿ ಮಾಂ ಧ್ಯಾತ್ವಾ ಮಧುಸೂದನಂ ಜಪೇತ್ ಅಷ್ಟಶತಂ ನಾಮ್ನಾಂ ತಸ್ಮಾತ್ ಪಾಪಾತ್ ಪ್ರಮುಚ್ಯತೆ ಅಪುತ್ರೋ ಲಭತೆ ಪುತ್ರಂ ಅಧನೋ ಧನವಾನ್ ಭವೇತ್ ಅಶಾಂತಿಶ್ಶಾಂತಿಮಾಪ್ನೋತಿ ಮತ್ಪ್ರಸಾದಾನ್ನ ಸಂಶಯಃ ಭೂತವೇತಾಲಸರ್ಪಾದ್ಯಾ ಯಕ್ಷಗಂಧರ್ವರಾಕ್ಷಸಾಃ ನಶ್ಯಂತಿ ಸ್ಮೃತಿಮಾತ್ರೇಣ ನಾಮ್ನಾಂ ಅಷ್ಟಶತಸ್ಯ ವೈ ಮದ್ಭಕ್ತೈಃ ಮದ್ಗದಪ್ರಾಣೈಃ ಮಯಿ ಸನ್ಯಸ್ತಬುದ್ಧಿಭಿಃ ಸ್ತೋತ್ರಮೇತದ್ವಿಶೇಷೇಣ ಪಠಿತವ್ಯಂ ತ್ರಿಸಂಧಿಷು. ಹರಿ ಓಂ. ಇಲ್ಲಿವರೆಗೂ ಈ ಭಗವಂತನ ಅಷ್ಟೋತ್ತರ ಶತ ನಾಮಗಳನ್ನು ಚಿಂತನೆಯನ್ನು ಮಾಡಿದ್ವಿ. ಅವುಗಳ ಫಲವನ್ನು ಕೂಡ ತಿಳಿಸಿದ್ದಾರೆ. ಯಾರು ಈ ಸ್ತೋತ್ರವನ್ನು ಪಠನೆಯನ್ನು ಮಾಡ್ತಾರೋ ಅವರಿಗೆ ಸರ್ವಾನ್ ಕಾಮಾನ್ ಅವಾಪ್ನೋತಿ ಸರ್ವಯಜ್ಞ ಫಲಂ ಲಭೇತ್. ಇದನ್ನು ಪಠನೆ ಮಾಡುವುದರಿಂದ ಶೃಣಿಯಾದ್ವಾಪಿ ಶ್ರವಣ ಮಾಡುವುದರಿಂದಲೂ ಕೂಡ ಎಲ್ಲ ಅಪೇಕ್ಷೆಗಳು ಯೋಗ್ಯವಾದಂಥ ಅಪೇಕ್ಷೆಗಳೆಲ್ಲವೂ ಕೂಡ ಪೂರ್ಣವಾಗಿ ಸರ್ವಯಜ್ಞ ಫಲಗಳು ಕೂಡ ಪ್ರಾಪ್ತಿಯಾಗ್ತದೆ. ಅನೇಕ ಫಲವನ್ನು ತಿಳಿಸಿದ್ದಾರೆ. ಸರ್ವದಾನಗಳನ್ನು ಮಾಡಿದಾಗ ಬರುವಂತಹ ಪುಣ್ಯ, ಸರ್ವತೀರ್ಥಗಳಲ್ಲಿ ಸ್ನಾನಾದಿಗಳನ್ನು ಮಾಡಿದಾಗ ಬರುವಂತಹ ಪುಣ್ಯ, ಆ ಪುಣ್ಯ ಈ ಸ್ತೋತ್ರವನ್ನು ಪಠನ ಶ್ರವಣ ಮಾಡುವುದರಿಂದ ಪ್ರಾಪ್ತಿಯಾಗ್ತದೆ. ಅಷ್ಟೇ ಅಲ್ಲ, ಇದನ್ನು ಯಾರು ವಿಶೇಷವಾಗಿ ಪ್ರಾರ್ಥನೆ ಪೂರ್ವಕವಾಗಿ ಇದನ್ನು ಪಠನ ಶ್ರವಣವನ್ನು ಮಾಡ್ತಾರೋ ಅವರಿಗೆ ಸಂತಾನ ಆಗಿಲ್ಲ ಅಂತಂದರೆ ಅವರಿಗೆ ಸಂತಾನ ಫಲ, ಸತ್ಸಂತಾನ ಪ್ರಾಪ್ತಿಯಾಗ್ತದೆ. ಸಂಪತ್ತೇ ಇಲ್ಲ ಅಂತ ಯಾರು ಒದ್ದಾಡ್ತಾ ಇರ್ತಾರೋ ಅವರಿಗೆ
ಒಳ್ಳೆಯ ಸಂಪತ್ತು ಅಂತಂದರೆ ಅದರಿಂದ ಮತ್ತೆ ಯಾವುದೋ ವ್ಯರ್ಥವಾಗಿ ನಾಶವಾಗುವುದಲ್ಲ. ಸಂಪತ್ತು ಯೋಗ್ಯವಾದಂತಹ ಸಂಪತ್ತು ಪ್ರಾಪ್ತಿಯಾಗ್ತದೆ. ಕೆಲವರಿಗೆ ಶಾಂತಿನೇ ಇರುವುದಿಲ್ಲ ಜೀವನದಲ್ಲಿ, ಎಲ್ಲವೂ ಇದೆ ಶಾಂತಿ ಇಲ್ಲ ಅಂತ ಹೇಳ್ತಿರ್ತಾರೆ. ಶಾಂತಿ ಪ್ರಾಪ್ತಿಯಾಗ್ತದೆ. ಅಶಾಂತಿ ಶಾಂತಿ ಮಾಪ್ನೋತಿ. ಹೀಗೆ ಅನೇಕ ಫಲಗಳು ಅಷ್ಟೇ ಅಲ್ಲ, ಇನ್ನು ಕೆಲವರಿಗೆ ಅನೇಕ ದುಷ್ಟ ಬಾಧೆಗಳಿರ್ತದೆ. ಭೂತ ಪ್ರೇತಾದಿ ಬಾಧೆಗಳು, ಸರ್ಪದೋಷ, ಈ ರೀತಿ ಅನೇಕಗಳಿರ್ತದೆ. ಆ ದೋಷಗಳೆಲ್ಲವೂ ಕೂಡ ಇವುಗಳ ದೇವರ ಸ್ಮರಣೆ ಮಾಡುವುದರಿಂದಲೇ, ಸ್ತೋತ್ರ ಪಠನೆ ಮಾಡುವುದರಿಂದಲೇ ಪ್ರಾಪ್ತಿಯಾಗ್ತದೆ. ದೋಷಗಳೆಲ್ಲವೂ ಕೂಡ ಪರಿಹಾರವಾಗಿ ಭಗವಂತನ ವಿಶೇಷವಾಗಿ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಹಾಗೆಯೇ ಯಾರು ಇದನ್ನು ಪ್ರತಿನಿತ್ಯವೂ ಕೂಡ ತ್ರಿಸಂಧಿಷು 3 ಕಾಲಗಳಲ್ಲಿಯೂ, ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ, ಸಾಯಂಕಾಲದಲ್ಲಿ ಯಾರು ಇದನ್ನು ಪಠನೆಯನ್ನು ಮಾಡ್ತಾರೋ ಅವರು ನನ್ನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಎಂಬುದಾಗಿ ಸ್ವಯಂ ಭಗವಂತ ತಾನು ತಿಳಿಸಿದ್ದಾನೆ. ಅಂತಹ ಪರಮ ಮಂಗಳಕರವಾದಂತಹ ಸ್ತೋತ್ರ. ಈ ಸ್ತೋತ್ರವನ್ನು ಪ್ರತಿನಿತ್ಯವೂ ಕೂಡ ಪಠನೆಯನ್ನು ಮಾಡೋಣ. ಆಗದಿದ್ದರೆ ಕೊನೆಯಲ್ಲಿ ಶ್ರವಣವನ್ನಾದರೂ ಕೂಡ ಮಾಡಿ ಈ ಚಾತುರ್ಮಾಸ್ಯದಲ್ಲಿ ದಿನಕ್ಕೂ ಕೂಡ ಹೆಚ್ಚಿನ ಪುಣ್ಯವನ್ನು ಸಂಪಾದನೆ ಮಾಡುತ್ತಾ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.